ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಎಫ್ಐಆರ್ ದಾಖಲಾಗಿ 6 ದಿನ ಆಯಿತು, 2 ಎಫ್ಐಆರ್ ದಾಖಲಾಯಿತು, ಆದರೂ ಕೂಡ ಈತನ ಪತ್ತೆ ಆಗಿಲ್ಲ ಅನ್ನೋದಾದ್ರೆ ಇದಕ್ಕೆ ಅಡ್ಡಿ ಆಗಿರೋರು ಯಾರು ಅನ್ನುವಂಥ ಪ್ರಶ್ನೆ. ಸಿಎಂ ಸೂಚನೆ ಕೊಟ್ಟರು, ಗೃಹ ಸಚಿವರು ಹೇಳಿದ್ರು ಆದಷ್ಟು ಬೇಗ ಬಂಧನ ಆಗುತ್ತೆ, ಆದರೆ ಅದು ಕಾಣಿಸ್ತಾ ಇಲ್ಲ. 24 ಗಂಟೆ ಕಳೆಯಿತು, ಸ್ಟೇಟ್ಮೆಂಟ್ ಕೊಟ್ಟರು, ಇನ್ನೂ ಕೂಡ ಬಂಧನ ಆಗಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಪೊಲೀಸರು ಈ ತಂಡಗಳನ್ನು ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಬೇಸಿಕಾಗಲೇ ಏನು ಹ್ಯಾಬಿಚುವಲ್ ಅಫೆಂಡರ್ಸ್ಗಳೇ ಸಿಗ್ತಾರೆ, ಆದರೆ ಈ ರೀತಿಯಾದಂತಹ ರಾಜಕಾರಣಿಗಳು ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಎಫ್ಐಆರ್ ದಾಖಲಾಗಿ ಇಲ್ಲಿಯವರೆಗೆ ಆತ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವೃತ್ತಿಪರ ಆರೋಪಿಗಳಿಗಿಂತ ಹೆಚ್ಚು ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಪೊಲೀಸರಿಗೆ ಈಗಾಗಲೇ 3 ತಂಡಗಳನ್ನು ರಚನೆ ಮಾಡಿ ವಿವಿಧ ಕಡೆ ಆತ ಎಲ್ಲೆಲ್ಲಿ ಇದ್ದಾರೆ ಅಂದರೆ ಮೊಬೈಲ್ ಲೊಕೇಶನ್ಗಳಾಗಿರಬಹುದು ಮತ್ತು ಇನ್ನಿತರ ಅವರ ಸಂಬಂಧಿಕರ ಮನೆಗಳನ್ನು ಹುಡುಕಾಟ ನಡೆಸುವಂತಹ ಒಂದು ಕೆಲಸಗಳನ್ನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ರಾಜೀವ್ ಗೌಡ ಇಲ್ಲಿಯವರೆಗೂ ಕೂಡ ಸಿಗದೇ ಇರುವಂಥದ್ದು. ಹೀಗಾಗಿ ಹಾಗಾದರೆ ಎಲ್ಲಿ ಹೋಗಿದ್ದಾರೆ, ಯಾರ ಅಭಿರಕ್ಷೆಯಲ್ಲಿ ಈ ರಾಜೀವ್ ಗೌಡ ಇದ್ದಾರೆ ಅನ್ನುವಂತಹ ಈಗ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಅಂದರೆ ಯಾರಾದರೂ ಪ್ರಬಲವಾದಂತಹ ಒಂದು ರಾಜಕಾರಣಿ ಅವರ ಬೆನ್ನಿಗೆ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಿಗೆ ಪೊಲೀಸರನ್ನು ಕೂಡ ತಡೆಯುವಂತಹ ಒಂದು ಪ್ರಯತ್ನಗಳು ಕೂಡ ನಡೆಯುತ್ತೆ, ಅಂದರೆ ಪ್ರಭಾವಿ ಇದ್ದಂತಹ ಸಂದರ್ಭದಲ್ಲಿ. ಆದರೆ ಇಲ್ಲಿ ಯಾರು ತಡಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಮೂಡುತ್ತೆ. ಯಾಕಂದರೆ ಕೆಲವೊಂದು ಸಚಿವರು ಅಂದರೆ ಕೆಲವೊಂದು ಮುಖಂಡರೇನಿದ್ದಾರೆ ಅವರು ಕೂಡ ರಾಜೀವ್ ಗೌಡ ಅವರ ಮೇಲೆ ಸಾಫ್ಟ್ ಕಾರ್ನರ್ಗಳನ್ನು ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಅವರೇನಾದರೂ ಪೊಲೀಸರಿಗೆ ಸಿಗದ ರೀತಿಯಲ್ಲಿ ರಾಜೀವ್ ಗೌಡ ಅವರನ್ನು ಒಂದು ಎಸ್ಕೇಪನ್ನು ಮಾಡಿಸಿದ್ದಾರೆ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಈ ಹಿಂದೆಯೂ ಕೂಡ ಅಷ್ಟೇ ಯಾರೇ ಪೊಲಿಟಿಷಿಯನ್ಗಳ ಮೇಲೆ ಏನು ಆರೋಪ ಬಂದಂತಹ ಸಂದರ್ಭದಲ್ಲಿ ಅದು ತಮ್ಮ ಕಡೆಯವರ ಆದಂತಹ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಯಾಕಂದರೆ ಸಾಧ್ಯ ಆಗಿಲ್ಲ. ಯಾಕಂದರೆ ಅವರು ಇದ್ದರೂ ಕೂಡ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಈ ಹಿಂದೆ ನಡೆದಂತಹ ಭೈರತಿ ಆಗಿರಬಹುದು ಮತ್ತು ಇನ್ನಿತರ ವ್ಯಕ್ತಿಗಳಾಗಿರಬಹುದು. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಯಾರ್ದಾದ್ರೂ ಒಂದು ಪ್ರಭಾವ ಇದ್ದದ್ದೇ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಎಸ್ಕೇಪ್ ಆಗಿರುವಂತಹ ವ್ಯಕ್ತಿಯನ್ನು ಕಂಡು ಹಿಡಿಯೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ 2 ಎಫ್ಐಆರ್ ಆಗಿದೆ. 2 ಎಫ್ಐಆರ್ನಲ್ಲಿ ಒಂದು ಪ್ರತ್ಯೇಕ ಪೊಲೀಸ್ ಠಾಣೆಯಲ್ಲಿ ಕೂಡ ಆಗಿದೆ. ಅಂದರೆ 2 ಜಿಲ್ಲೆಯ ಅಂದರೆ 2 ಕಡೆಯ ಪೊಲೀಸರು ಹುಡುಕಿದ್ರು ಕೂಡ ಅಂದರೆ ಹುಡುಕಾಟ ನಡೆಸಿದ್ರು ಕೂಡ ರಾಜೀವ್ ಗೌಡನ ಪತ್ತೆ ಆಗದೇ ಇರುವಂಥದ್ದು ದುರಂತ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಜನರಿಂದಲೂ ಕೂಡ ಒತ್ತಡ ಇದೆ. ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಅವರ ಬಂಧನ ಕೂಡ ಆಗಿಲ್ಲ. ಅಂದರೆ ನಾರ್ಮಲ್ ಪೀಪಲ್ ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಅವರ ವಿರುದ್ಧ ಆ್ಯಕ್ಷನ್ಗಳನ್ನು ತಗೊಳ್ಳುವಂಥದ್ದು, NBW ಅಂದರೆ ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಎಲ್ಲ ಕೂಡ ಆಗುತ್ತೆ. ಅಂದರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಹಿನ್ನೆಲೆಯಲ್ಲಿ. ಆದರೆ ಈ ವಿಚಾರದಲ್ಲಿ ಇನ್ನೂ ಹುಡುಕಾಟವನ್ನೇ ನಡೆಸ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಪ್ರೋಸೆಸ್ ಇಲ್ಲಿ ಕಂಡು ಬರ್ತಾ ಇಲ್ಲ. ನಿಜಕ್ಕೂ ಪೊಲೀಸರಿಗೆ ರಾಜೀವ್ ಗೌಡ ಎಲ್ಲಿದ್ದಾರೆ ಅನ್ನುವಂತಹ ಒಂದು ವಿಚಾರ ಗೊತ್ತಿದ್ದು ಅವರು ಡಿಲೇಯನ್ನು ಮಾಡ್ತಾ ಇದ್ದಾರೆ ಅಥವಾ ಈ ಡಿಲೇಗೆ ಕಾರಣ ಯಾರು ಅನ್ನುವಂಥದ್ದು ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಶ್ನೆ ಆಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಎಫ್ಐಆರ್ ದಾಖಲಾಗಿ 6 ದಿನ ಆಯಿತು, 2 ಎಫ್ಐಆರ್ ದಾಖಲಾಯಿತು, ಆದರೂ ಕೂಡ ಈತನ ಪತ್ತೆ ಆಗಿಲ್ಲ ಅನ್ನೋದಾದ್ರೆ ಇದಕ್ಕೆ ಅಡ್ಡಿ ಆಗಿರೋರು ಯಾರು ಅನ್ನುವಂಥ ಪ್ರಶ್ನೆ. ಸಿಎಂ ಸೂಚನೆ ಕೊಟ್ಟರು, ಗೃಹ ಸಚಿವರು ಹೇಳಿದ್ರು ಆದಷ್ಟು ಬೇಗ ಬಂಧನ ಆಗುತ್ತೆ, ಆದರೆ ಅದು ಕಾಣಿಸ್ತಾ ಇಲ್ಲ. 24 ಗಂಟೆ ಕಳೆಯಿತು, ಸ್ಟೇಟ್ಮೆಂಟ್ ಕೊಟ್ಟರು, ಇನ್ನೂ ಕೂಡ ಬಂಧನ ಆಗಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಪೊಲೀಸರು ಈ ತಂಡಗಳನ್ನು ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಬೇಸಿಕಾಗಲೇ ಏನು ಹ್ಯಾಬಿಚುವಲ್ ಅಫೆಂಡರ್ಸ್ಗಳೇ ಸಿಗ್ತಾರೆ, ಆದರೆ ಈ ರೀತಿಯಾದಂತಹ ರಾಜಕಾರಣಿಗಳು ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಎಫ್ಐಆರ್ ದಾಖಲಾಗಿ ಇಲ್ಲಿಯವರೆಗೆ ಆತ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವೃತ್ತಿಪರ ಆರೋಪಿಗಳಿಗಿಂತ ಹೆಚ್ಚು ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಪೊಲೀಸರಿಗೆ ಈಗಾಗಲೇ 3 ತಂಡಗಳನ್ನು ರಚನೆ ಮಾಡಿ ವಿವಿಧ ಕಡೆ ಆತ ಎಲ್ಲೆಲ್ಲಿ ಇದ್ದಾರೆ ಅಂದರೆ ಮೊಬೈಲ್ ಲೊಕೇಶನ್ಗಳಾಗಿರಬಹುದು ಮತ್ತು ಇನ್ನಿತರ ಅವರ ಸಂಬಂಧಿಕರ ಮನೆಗಳನ್ನು ಹುಡುಕಾಟ ನಡೆಸುವಂತಹ ಒಂದು ಕೆಲಸಗಳನ್ನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ರಾಜೀವ್ ಗೌಡ ಇಲ್ಲಿಯವರೆಗೂ ಕೂಡ ಸಿಗದೇ ಇರುವಂಥದ್ದು. ಹೀಗಾಗಿ ಹಾಗಾದರೆ ಎಲ್ಲಿ ಹೋಗಿದ್ದಾರೆ, ಯಾರ ಅಭಿರಕ್ಷೆಯಲ್ಲಿ ಈ ರಾಜೀವ್ ಗೌಡ ಇದ್ದಾರೆ ಅನ್ನುವಂತಹ ಈಗ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು.
ಅಂದರೆ ಯಾರಾದರೂ ಪ್ರಬಲವಾದಂತಹ ಒಂದು ರಾಜಕಾರಣಿ ಅವರ ಬೆನ್ನಿಗೆ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಿಗೆ ಪೊಲೀಸರನ್ನು ಕೂಡ ತಡೆಯುವಂತಹ ಒಂದು ಪ್ರಯತ್ನಗಳು ಕೂಡ ನಡೆಯುತ್ತೆ, ಅಂದರೆ ಪ್ರಭಾವಿ ಇದ್ದಂತಹ ಸಂದರ್ಭದಲ್ಲಿ. ಆದರೆ ಇಲ್ಲಿ ಯಾರು ತಡಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಮೂಡುತ್ತೆ. ಯಾಕಂದರೆ ಕೆಲವೊಂದು ಸಚಿವರು, ಅಂದರೆ ಕೆಲವೊಂದು ಮುಖಂಡರೇನಿದ್ದಾರೆ ಅವರು ಕೂಡ ರಾಜೀವ್ ಗೌಡ ಅವರ ಮೇಲೆ ಸಾಫ್ಟ್ ಕಾರ್ನರ್ಗಳನ್ನು ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಅವರೇನಾದರೂ ಪೊಲೀಸರಿಗೆ ಸಿಗದ ರೀತಿಯಲ್ಲಿ ರಾಜೀವ್ ಗೌಡ ಅವರನ್ನು ಒಂದು ಎಸ್ಕೇಪನ್ನು ಮಾಡಿಸಿದಾರ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಈ ಹಿಂದೆಯೂ ಕೂಡ ಅಷ್ಟೇ, ಯಾರೇ ಪೊಲಿಟಿಷಿಯನ್ಗಳ ಮೇಲೆ ಏನು ಆರೋಪ ಬಂದಂತಹ ಸಂದರ್ಭದಲ್ಲಿ ಅದು ತಮ್ಮ ಕಡೆಯವರ ಆದಂತಹ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಸಾಧ್ಯ ಆಗಿಲ್ಲ, ಯಾಕಂದರೆ ಅವರು ಇದ್ದರೂ ಕೂಡ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಈ ಹಿಂದೆ ನಡೆದಂತಹ ಭೈರತಿ ಆಗಿರಬಹುದು ಮತ್ತು ಇನ್ನಿತರ ವ್ಯಕ್ತಿಗಳಾಗಿರಬಹುದು. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಯಾರ್ದಾದ್ರೂ ಒಂದು ಪ್ರಭಾವ ಇದ್ದದ್ದೇ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಎಸ್ಕೇಪ್ ಆಗಿರುವಂತಹ ವ್ಯಕ್ತಿಯನ್ನು ಕಂಡು ಹಿಡಿಯೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ 2 FIR ಆಗಿದೆ. 2 FIRನಲ್ಲಿ ಒಂದು ಪ್ರತ್ಯೇಕ ಪೊಲೀಸ್ ಠಾಣೆಯಲ್ಲಿ ಕೂಡ ಆಗಿದೆ. ಅಂದರೆ 2 ಜಿಲ್ಲೆಯ, ಅಂದರೆ 2 ಕಡೆಯ ಪೊಲೀಸರು ಹುಡುಕಿದ್ರು ಕೂಡ, ಅಂದರೆ ಹುಡುಕಾಟ ನಡೆಸಿದ್ರು ಕೂಡ ರಾಜೀವ್ ಗೌಡನ ಪತ್ತೆ ಆಗದೇ ಇರುವಂಥದ್ದು ದುರಂತ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಜನರಿಂದಲೂ ಕೂಡ ಒತ್ತಡ ಇದೆ. ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಅವರ ಬಂಧನ ಕೂಡ ಆಗಿಲ್ಲ. ಅಂದರೆ ನಾರ್ಮಲ್ ಪೀಪಲ್ ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವರ ವಿರುದ್ಧ ಆ್ಯಕ್ಷನ್ಗಳನ್ನು ತಗೊಳ್ಳುವಂಥದ್ದು, NBW ಅಂದರೆ ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಎಲ್ಲ ಕೂಡ ಆಗುತ್ತೆ. ಅಂದರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಹಿನ್ನೆಲೆಯಲ್ಲಿ. ಆದರೆ ಈ ವಿಚಾರದಲ್ಲಿ ಇನ್ನೂ ಹುಡುಕಾಟವನ್ನೇ ನಡೆಸ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಪ್ರೋಸೆಸ್ ಇಲ್ಲಿ ಕಂಡು ಬರ್ತಾ ಇಲ್ಲ. ನಿಜಕ್ಕೂ ಪೊಲೀಸರಿಗೆ ರಾಜೀವ್ ಗೌಡ ಎಲ್ಲಿದ್ದಾರೆ ಅನ್ನುವಂತಹ ಒಂದು ವಿಚಾರ ಗೊತ್ತಿದ್ದು ಅವರು ಡಿಲೇಯನ್ನು ಮಾಡ್ತಾ ಇದ್ದಾರೆ, ಅಥವಾ ಈ ಡಿಲೇಗೆ ಕಾರಣ ಯಾರು ಅನ್ನುವಂಥದ್ದು ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಶ್ನೆ ಆಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, FIR ದಾಖಲಾಗಿ 6 ದಿನ ಆಯಿತು, 2 FIR ದಾಖಲಾಯಿತು, ಆದರೂ ಕೂಡ ಈತನ ಪತ್ತೆ ಆಗಿಲ್ಲ ಅನ್ನೋದಾದ್ರೆ ಇದಕ್ಕೆ ಅಡ್ಡಿ ಆಗಿರೋರು ಯಾರು ಅನ್ನುವಂಥ ಪ್ರಶ್ನೆ. CM ಸೂಚನೆ ಕೊಟ್ಟರು, ಗೃಹ ಸಚಿವರು ಹೇಳಿದ್ರು ಆದಷ್ಟು ಬೇಗ ಬಂಧನ ಆಗುತ್ತೆ, ಆದರೆ ಅದು ಕಾಣಿಸ್ತಾ ಇಲ್ಲ. 24 ಗಂಟೆ ಕಳೆಯಿತು, ಸ್ಟೇಟ್ಮೆಂಟ್ ಕೊಟ್ಟರು, ಇನ್ನೂ ಕೂಡ ಬಂಧನ ಆಗಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಪೊಲೀಸರು ಈ ತಂಡಗಳನ್ನು ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಈಗಾಗಲೇ ಏನು ಹ್ಯಾಬಿಚುವಲ್ ಅಫೆಂಡರ್ಸ್ಗಳೇ ಸಿಗ್ತಾರೆ, ಆದರೆ ಈ ರೀತಿಯಾದಂತಹ ರಾಜಕಾರಣಿಗಳು ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ FIR ದಾಖಲಾಗಿ ಇಲ್ಲಿಯವರೆಗೆ ಆತ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವೃತ್ತಿಪರ ಆರೋಪಿಗಳಿಗಿಂತ ಹೆಚ್ಚು ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಪೊಲೀಸರಿಗೆ ಈಗಾಗಲೇ 3 ತಂಡಗಳನ್ನು ರಚನೆ ಮಾಡಿ ವಿವಿಧ ಕಡೆ ಆತ ಎಲ್ಲೆಲ್ಲಿ ಇದ್ದಾರೆ, ಅಂದರೆ ಮೊಬೈಲ್ ಲೊಕೇಶನ್ಗಳಾಗಿರಬಹುದು ಮತ್ತು ಇನ್ನಿತರ ಅವರ ಸಂಬಂಧಿಕರ ಮನೆಗಳನ್ನು ಹುಡುಕಾಟ ನಡೆಸುವಂತಹ ಒಂದು ಕೆಲಸಗಳನ್ನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ರಾಜೀವ್ ಗೌಡ ಇಲ್ಲಿಯವರೆಗೂ ಕೂಡ ಸಿಗದೇ ಇರುವಂಥದ್ದು. ಹೀಗಾಗಿ ಹಾಗಾದರೆ ಎಲ್ಲಿ ಹೋಗಿದ್ದಾರೆ, ಯಾರ ಅಭಿರಕ್ಷೆಯಲ್ಲಿ ಈ ರಾಜೀವ್ ಗೌಡ ಇದ್ದಾರೆ ಅನ್ನುವಂತಹ ಈಗ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಅಂದರೆ ಯಾರಾದರೂ ಪ್ರಬಲವಾದಂತಹ ಒಂದು ರಾಜಕಾರಣಿ ಅವರ ಬೆನ್ನಿಗೆ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಿಗೆ ಪೊಲೀಸರನ್ನು ಕೂಡ ತಡೆಯುವಂತಹ ಒಂದು ಪ್ರಯತ್ನಗಳು ಕೂಡ ನಡೆಯುತ್ತೆ, ಅಂದರೆ ಪ್ರಭಾವಿ ಇದ್ದಂತಹ ಸಂದರ್ಭದಲ್ಲಿ. ಆದರೆ ಇಲ್ಲಿ ಯಾರು ತಡಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಮೂಡುತ್ತೆ. ಯಾಕಂದರೆ ಕೆಲವೊಂದು ಸಚಿವರು, ಅಂದರೆ ಕೆಲವೊಂದು ಮುಖಂಡರೇನಿದ್ದಾರೆ ಅವರು ಕೂಡ ರಾಜೀವ್ ಗೌಡ ಅವರ ಮೇಲೆ ಸಾಫ್ಟ್ ಕಾರ್ನರ್ಗಳನ್ನು ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಅವರೇನಾದರೂ ಪೊಲೀಸರಿಗೆ ಸಿಗದ ರೀತಿಯಲ್ಲಿ ರಾಜೀವ್ ಗೌಡ ಅವರನ್ನು ಒಂದು ಎಸ್ಕೇಪನ್ನು ಮಾಡಿಸಿದಾರ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಈ ಹಿಂದೆಯೂ ಕೂಡ ಅಷ್ಟೇ, ಯಾರೇ ಪೊಲಿಟಿಷಿಯನ್ಗಳ ಮೇಲೆ ಏನು ಆರೋಪ ಬಂದಂತಹ ಸಂದರ್ಭದಲ್ಲಿ ಅದು ತಮ್ಮ ಕಡೆಯವರ ಆದಂತಹ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಸಾಧ್ಯ ಆಗಿಲ್ಲ, ಯಾಕಂದರೆ ಅವರು ಇದ್ದರೂ ಕೂಡ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಈ ಹಿಂದೆ ನಡೆದಂತಹ ಭೈರತಿ ಆಗಿರಬಹುದು ಮತ್ತು ಇನ್ನಿತರ ವ್ಯಕ್ತಿಗಳಾಗಿರಬಹುದು. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಯಾರ್ದಾದ್ರೂ ಒಂದು ಪ್ರಭಾವ ಇದ್ದದ್ದೇ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಎಸ್ಕೇಪ್ ಆಗಿರುವಂತಹ ವ್ಯಕ್ತಿಯನ್ನು ಕಂಡು ಹಿಡಿಯೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ
2 FIR ಆಗಿದೆ. 2 FIRನಲ್ಲಿ ಒಂದು ಪ್ರತ್ಯೇಕ ಪೊಲೀಸ್ ಠಾಣೆಯಲ್ಲಿ ಕೂಡ ಆಗಿದೆ. ಅಂದರೆ 2 ಜಿಲ್ಲೆಯ ಅಂದರೆ 2 ಕಡೆಯ ಪೊಲೀಸರು ಹುಡುಕಿದ್ರು ಕೂಡ ಅಂದರೆ ಹುಡುಕಾಟ ನಡೆಸಿದ್ರು ಕೂಡ ರಾಜೀವ್ ಗೌಡನ ಪತ್ತೆ ಆಗದೆ ಇರುವಂಥದ್ದು ದುರಂತ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಜನರಿಂದಲೂ ಕೂಡ ಒತ್ತಡ ಇದೆ. ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಅವರ ಬಂಧನ ಕೂಡ ಆಗಿಲ್ಲ. ಅಂದರೆ ನಾರ್ಮಲ್ ಪೀಪಲ್ ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವರ ವಿರುದ್ಧ ಆ್ಯಕ್ಷನ್ಗಳನ್ನು ತಗೊಳ್ಳುವಂಥದ್ದು, NBW ಅಂದರೆ ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಎಲ್ಲ ಕೂಡ ಆಗುತ್ತೆ. ಅಂದರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಹಿನ್ನೆಲೆಯಲ್ಲಿ. ಆದರೆ ಈ ವಿಚಾರದಲ್ಲಿ ಇನ್ನೂ ಹುಡುಕಾಟವನ್ನೇ ನಡೆಸ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಪ್ರೋಸೆಸ್ ಇಲ್ಲಿ ಕಂಡು ಬರ್ತಾ ಇಲ್ಲ. ನಿಜಕ್ಕೂ ಪೊಲೀಸರಿಗೆ ರಾಜೀವ್ ಗೌಡ ಎಲ್ಲಿದ್ದಾರೆ ಅನ್ನುವಂತಹ ಒಂದು ವಿಚಾರ ಗೊತ್ತಿದ್ದು ಅವರು ಡಿಲೇಯನ್ನು ಮಾಡ್ತಾ ಇದ್ದಾರೆ ಅಥವಾ ಈ ಡಿಲೇಗೆ ಕಾರಣ ಯಾರು ಅನ್ನುವಂಥದ್ದು ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಶ್ನೆ ಆಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.